ನನಗಾಗಿ ಬೇಡಿಕೊಳ್ಳಲು ನೀನು ಇದ್ದೀಯಲ್ವಾ? ಹೀಗಿರುವಾಗ ಬೇಡಿಕೊಳ್ಳುವುದಕ್ಕೆ ನನಗೇನಿದೆ? ಇವತ್ತು ನೀನು ನನಗೋಸ್ಕರನೇ ಅಲ್ಲಿಗೆ ಹೋಗುತ್ತಿರುವುದು ಎಂದು ನನಗೆ ಚೆನ್ನಾಗಿ ಗೊತ್ತು. ಮಧು ಮೀರಾಳನ್ನು ಪ್ರೀತಿಯಿಂದ ನೋಡುತ್ತಾ ಹೇಳಿದಳು. ಮೀರಾ ನಗುತ್ತಾ ಹೇಳಿದಳು, ನೀನು ಹೇಳಿದ್ದು ಸರಿಯಾಗಿದೆ. ಇಂದು ನಾನು ನಿನಗಾಗಿ, ನಿನ್ನ ಬಗ್ಗೆ ಮಾತ್ರ ಯೋಚಿಸುವ, ನಿನ್ನ ಬಗ್ಗೆ ಕಾಳಜಿ ವಹಿಸುವ, ನೀನು ಕೇಳದೆಯೇ ನಿನ್ನ ಎಲ್ಲ ಆಸೆಗಳನ್ನು ಪೂರೈಸುವ ಮತ್ತು ನಿನ್ನನ್ನು ತುಂಬ ಪ್ರೀತಿಸುವ ಜೀವನ ಸಂಗಾತಿಯನ್ನು ಕೊಡಲಿ ಎಂದು ದೇವರನ್ನು ಕೇಳಲು ಹೊರಟಿದ್ದೇನೆ. ಮಧುಮಿತಾ ಮುಗುಳ್ನಗುತ್ತಾ ಹೇಳಿದಳು, ನನ್ನ ಅದೃಷ್ಟ ಅಷ್ಟೊಂದು ಚೆನ್ನಾಗಿಲ್ಲ ಮೀರಾ. ನಾನು ಅದೃಷ್ಟವಂತಳಾಗಿದ್ದರೆ ನಾನು ಹುಟ್ಟಿದ ತಕ್ಷಣ ನನ್ನ ಹಣೆಯಲ್ಲಿ ಅನಿಷ್ಟ ಎಂಬ ಪದ ಬರೆಯುತ್ತಿರಲಿಲ್ಲ. ನನ್ನನ್ನು ಹುಟ್ಟಿಸಿದ ಅಪ್ಪನ ಕಾಲು ಮುರಿಯುತ್ತಿರಲಿಲ್ಲ. ನನ್ನನ್ನು ಸಾಕಿದ ತಾಯಿಯು ನನ್ನ ಕಡೆ ದ್ವೇಷದಿಂದ ನೋಡುತ್ತಿರಲಿಲ್ಲ. ನಾನು ಹೀಗೆಯೇ ಬದುಕಲು ಅಭ್ಯಾಸ ಮಾಡಿಕೊಂಡಿದ್ದೇನೆ ಮತ್ತು ನಾನು ಹೀಗೆಯೇ ತುಂಬ ಸಂತೋಷವಾಗಿದ್ದೇನೆ. ಪ್ರೀತಿಯು ವ್ಯಕ್ತಿಯ ಜೀವನವನ್ನು ಬದಲಾಯಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಈ ಪ್ರೀತಿ ನಾನು ಹುಟ್ಟುವ ಮೊದಲೇ ನನ್ನಿಂದ ಎಲ್ಲವನ್ನೂ ಕಿತ್ತುಕೊಂಡಿದೆ. ನನಗೆ ಜನ್ಮ ನೀಡಿದವಳು ಒಬ್ಬ ಮದುವೆಯಾದ ಪುರುಷನನ್ನು ಪ್ರೀತಿಸಿ ನನ್ನನ್ನು ಈ ಲೋಕಕ್ಕೆ ತಂದಳು. ಆದರೆ ಅವಳೇ ಈ ಲೋಕವನ್ನು ಬಿಟ್ಟು ಹೊರಟು ಹೋದಳು. ಅವಳು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸುತ್ತಿದ್ದೇನೆ. ನಾನು ಪ್ರೀತಿ ಎಂಬ ಪದವನ್ನು ದ್ವೇಷಿಸುತ್ತೇನೆ. ಹಾಗೆ ಯಾವಾಗಲೂ ನಾನು ಯಾರೊಂದಿಗೂ ಪ್ರೀತಿಯಲ್ಲಿ ಬೀಳಲು ಬಯಸುವುದಿಲ್ಲ ಎಂದಳು. ಆದರೆ ಪ್ರೀತಿ ನಾವು ಮಾಡದಿದ್ದರೂ ಅದು ತನ್ನಷ್ಟಕ್ಕೆ ಆಗುತ್ತದೆ ಮಧು. ನಿನಗೆ ಗೊತ್ತಿಲ್ಲ, ಒಂದಲ್ಲ ಒಂದು ದಿನ ಯಾರನ್ನಾದರೂ ಪ್ರೀತಿಸಿ ಅವನ ಪ್ರೀತಿಗಾಗಿ ಪ್ರಾಣವನ್ನೇ ತ್ಯಾಗ ಮಾಡೋದಕ್ಕೂ ರೆಡಿಯಾಗಿರುತ್ತೀಯ. ಮೀರಾ ಮಧುವನ್ನು ನೋಡುತ್ತಾ ಹೇಳಿದಳು. ಮಧು ಕಿಟಕಿಯಿಂದ ಹೊರಗೆ ನೋಡುತ್ತಾ ಹೇಳಿದಳು, ಇದು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಅವನ ಪ್ರೀತಿಯಲ್ಲಿ ನಾನು ನನ್ನನ್ನು ಮರೆತು ಬಿಡುವಷ್ಟು ಪ್ರೀತಿ ಮಾಡುವ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಇದೆ, ಖಂಡಿತ ಇದೆ. ಅದು ಇವತ್ತೇ ನಿನಗೆ ಸಿಗುತ್ತದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಮೀರಾ ತುಂಬ ಆತ್ಮವಿಶ್ವಾಸದಿಂದ ಹೇಳಿದಳು. ಮುಗುಳ್ನಗುತ್ತಾ ಮಧುಮಿತಾ ಮೀರಾಳ ಕೆನ್ನೆಯನ್ನು ಮುಟ್ಟಿ ಅವಳ ಮುಖವನ್ನು ಅವಳ ಕಡೆಗೆ ತಿರುಗಿಸಿ ಹೇಳಿದಳು, ನಿನ್ನ ಈ ಅಸಂಬದ್ಧವಾದ ಮಾತುಗಳನ್ನು ನಿಲ್ಲಿಸಿ ಮುಂದೆ ನೋಡಿಕೊಂಡು ಕಾರನ್ನು ಓಡಿಸು. ಇಲ್ಲದಿದ್ದರೆ ನನಗೆ ನನ್ನ ರಾಜಕುಮಾರ ಸಿಗುತ್ತಾನೋ ಇಲ್ಲವೋ. ನಾವಿಬ್ಬರು ದೇವರ ಮನೆಗೆ ಹೋಗುವ ದಾರಿ ಖಂಡಿತ ಸಿಗುತ್ತದೆ ಎಂದಳು ಮಧುಮಿತಾ. ಅವಳ ಮಾತಿಗೆ ಮೀರಾ ನಕ್ಕಳು. ಮಧುಮಿತಾ ಕೂಡ ನಕ್ಕಿದಳು. ಇಬ್ಬರೂ 1 ಗಂಟೆಯ ಪ್ರಯಾಣದ ನಂತರ ಈಶ್ವರ ದೇವಸ್ಥಾನವನ್ನು ತಲುಪಿದರು. ನಾನು ಕಾರನ್ನು ಪಾರ್ಕ್ ಮಾಡಿ ಬರುತ್ತೇನೆ. ನೀನು ಪೂಜೆಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೋ ಎಂದಳು ಮೀರಾ. ಮಧುಮಿತಾ ನಸುನಗುತ್ತಾ ಕಾರಿನಿಂದ ಹೊರಬಂದು ಹೇಳಿದಳು, ನಾನು ಅಲ್ಲಿ ಎದುರಿನ ಅಂಗಡಿಯಲ್ಲಿ ಇರುತ್ತೇನೆ, ನೀನು ಬೇಗ ಬಾ. ಇದನ್ನು ಕೇಳಿದ ಮೀರಾ ಕಾರಿನೊಂದಿಗೆ ಹೊರಟಳು. ಮಧುಮಿತಾ ದೇವಸ್ಥಾನದ ಕಡೆಗೆ ನೋಡುತ್ತಾ ತನ್ನ ಕೈಗಳನ್ನು ಮುಗಿದು ಕಣ್ಣು ಮುಚ್ಚಿ ಹೇಳಿದಳು, ಮಹದೇಶ್ವರ ಕಾಪಾಡು ಎಂದು. ಅವಳು ಇದನ್ನು ಹೇಳಿದ ತಕ್ಷಣ ಅವಳಿಗೆ ಮಹದೇಶ್ವರ ಕಾಪಾಡಪ್ಪ ಎಂದು ದೊಡ್ಡ ಧ್ವನಿಯಲ್ಲಿ ಹೇಳಿದ ಹುಡುಗನ ಧ್ವನಿಯೊಂದು ಕೇಳಿಸಿತು. ಮಧುಮಿತಾ ಕಣ್ಣು ತೆರೆದು ಹಿಂತಿರುಗಿ ನೋಡಿದಳು. ಆದರೆ ಅವಳು ತಿರುಗಿದ ತಕ್ಷಣ ಬಿಳಿ ಬಣ್ಣದ ಜುಬ್ಬ ಧರಿಸಿದ ಹುಡುಗ ಅವಳನ್ನು ದಾಟಿ ಮುಂದೆ ಹೋದನು. ಮಧುಮಿತಾ ಸುತ್ತಲೂ ನೋಡಿ ಮುಂದೆ ಇದ್ದ ಅಂಗಡಿಯ ಕಡೆಗೆ ಹೋದಳು. ಅಲ್ಲಿದ್ದ ನಳ್ಳಿಯಲ್ಲಿ ಕೈಕಾಲು ತೊಳೆದು ಅಂಗಡಿಯಿಂದ ಪೂಜಾ ಸಾಮಗ್ರಿಗಳನ್ನು ಇಟ್ಟಿದ್ದ ಬುಟ್ಟಿಯನ್ನು ತೆಗೆದುಕೊಂಡು ಹೋದಳು. ಅವಳು ಅಂಗಡಿಯವನನ್ನು ಕೇಳಿದಳು, ಎಷ್ಟು ರೂಪಾಯಿ ಎಂದು. 200 ರೂಪಾಯಿ ಎಂದು ಅಂಗಡಿಯವನು ಹೇಳಿದ ತಕ್ಷಣ ಮಧುಮಿತಾ ತನ್ನ ಬ್ಯಾಗಿನಿಂದ 200 ರೂಪಾಯಿ ತೆಗೆದು ಅವನಿಗೆ ಕೊಟ್ಟಳು. ಅಷ್ಟರಲ್ಲಿ ಮೀರಾ ಕೂಡ ಅಲ್ಲಿಗೆ ಬಂದಳು. ಅವಳು ಕೂಡ ತನ್ನ ಚಪ್ಪಲಿಯನ್ನು ತೆಗೆದಿಟ್ಟು ಅಂಗಡಿಯವನಿಗೆ ಹೇಳಿದಳು, ಅಣ್ಣ, ನಮ್ಮ ಚಪ್ಪಲಿಯನ್ನು ಇಲ್ಲಿ ಇಟ್ಟಿದ್ದೇವೆ, ಸ್ವಲ್ಪ ಗಮನವಿರಿಸಿ ಎಂದು. ಆಯಿತು ಎಂದು ಅಂಗಡಿಯವನು ಹೇಳಿದ ತಕ್ಷಣ ಇಬ್ಬರು ದೇವಸ್ಥಾನದ ಕಡೆಗೆ ಹೊರಟರು. ಹರ ಹರ ಮಹಾದೇವ ಎಂದು ಘೋಷಣೆಗಳನ್ನು ಕೂಗುತ್ತಾ ಇಬ್ಬರು VIP ಮಾರ್ಗದಲ್ಲಿ ಜನರೊಂದಿಗೆ ನಗುನಗುತ್ತಾ ದೇವಸ್ಥಾನದ ಕಡೆಗೆ ಹೋಗುತ್ತಿದ್ದರು. ನಂತರ ಗುಂಪಿನಲ್ಲಿದ್ದ ಜನರ ಧ್ವನಿಯ ನಡುವೆ ಮಧುಮಿತಾ ಮತ್ತೆ ಅದೇ ಹುಡುಗನ ಧ್ವನಿಯನ್ನು ಕೇಳಿದಳು. ಆದರೆ ಅವಳು ನಿಲ್ಲದೆ ಹರ ಹರ ಮಹಾದೇವ ಎಂದು ಹೇಳುತ್ತಾ ಮಧು ಹಿಂದೆಯೇ ಬರುತ್ತಿದ್ದಳು. ಆದರೆ ಅವಳು ಮತ್ತೆ ತಿರುಗಿ ನೋಡಿದರೆ ಅವಳ ಹಿಂದೆ ಬರುತ್ತಿದ್ದ ಕೆಲವು ಹೆಂಗಸರ ಹೊರತು ಆ ಹುಡುಗ ಕಾಣಿಸಲಿಲ್ಲ. ಮಧುಮಿತಾ ಮತ್ತೆ ಹರ ಹರ ಮಹಾದೇವ ಎಂದು ಹೇಳುತ್ತಾ ಮುಂದೆ ನಡೆದಳು. ಸ್ವಲ್ಪ ಹೊತ್ತು ನಡೆದ ಮೇಲೆ ಇಬ್ಬರು ಜ್ಯೋತಿರ್ಲಿಂಗದ ದರ್ಶನ ಪಡೆದರು. ಮಧುಮಿತಾ ಪ್ರಸಾದದ ಬುಟ್ಟಿಯನ್ನು ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿ ತನ್ನ ಮನಸ್ಸಿನಲ್ಲಿ ಬೇಡಿಕೊಂಡಳು, ದೇವರೇ, ನನ್ನ ತಂದೆಯನ್ನು ಆದಷ್ಟು ಬೇಗ ಗುಣಪಡಿಸು. ಅವರನ್ನು ಮತ್ತೆ ತಮ್ಮ ಕಾಲಿನ ಮೇಲೆ ನಿಲ್ಲುವ ಹಾಗೆಯೇ ಮಾಡು. ಬಹುಶಃ ಇದರಿಂದ ತಾಯಿಯ ಕೋಪವು ಕಡಿಮೆಯಾಗಿ ಅವಳು ಕೂಡ ಅಭಿಯನ್ನು ಪ್ರೀತಿಸುವ ಹಾಗೆ ನನ್ನನ್ನು ಪ್ರೀತಿಸಲು ಶುರು ಮಾಡಬಹುದು ಅಂದುಕೊಂಡಳು. ಮೀರಾ ಮನಸ್ಸಿನಲ್ಲಿಯೇ ದೇವರನ್ನು ಕೇಳಿಕೊಂಡಳು. ಈಶ್ವರ, ಮಧುಮಿತಾ ತುಂಬಾ ಮುಗ್ಧ ಹುಡುಗಿ. ಅವಳನ್ನು ಭೇಟಿಯಾದ ಪ್ರತಿಯೊಬ್ಬರೂ ಅವಳನ್ನು ಪ್ರೀತಿಸಲು ಶುರು ಮಾಡುತ್ತಾರೆ ಮತ್ತು ಅವಳು ನಿಮ್ಮ ಪರಮ ಭಕ್ತೆ ಕೂಡ. ಆದರೂ ನೀವು ಅವಳ ಜೀವನವನ್ನು ಏಕೆ ಬದಲಾಯಿಸಬಾರದು? ನೀನಿದ್ದರೂ ಕೂಡ ಅವಳು ಬಾಲ್ಯದಿಂದಲೂ ತುಂಬ ಕಷ್ಟಗಳನ್ನು ಅನುಭವಿಸಿಕೊಂಡು ಬಂದಿದ್ದಾಳೆ.
ಆದರೆ ಇನ್ನು ಮುಂದೆ ಅದನ್ನೆಲ್ಲ ನಿಲ್ಲಿಸು. ಈಗ ಅವಳ ಜೀವನದಲ್ಲಿ ಯಾರನ್ನಾದರೂ ಕಳುಹಿಸು. ಅವಳನ್ನು ತನ್ನ ತೋಳಲ್ಲಿ ತಬ್ಬಿಕೊಂಡು ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುವ, ಅವಳನ್ನು ಕಾಳಜಿಯಿಂದ ನೋಡಿಕೊಳ್ಳುವವನನ್ನು ದಯವಿಟ್ಟು ಅವಳಿಗೆ ಕರುಣಿಸು ದೇವರೇ. ಅವಳಿಗಾಗಿ ಒಬ್ಬ ರಾಜಕುಮಾರನನ್ನು ಕಳುಹಿಸು. ಅಷ್ಟರಲ್ಲಾಗಲೇ ಆ ಹುಡುಗ ಮಧುಮಿತಾಳ ಸನಿಹದಲ್ಲೇ ನಡೆದುಕೊಂಡು ಗರ್ಭಗುಡಿಯ ಬಳಿ ತಲುಪಿದನು. 2 ಕೈಗಳನ್ನು ಜೋಡಿಸಿ ಗರ್ಭಗುಡಿಯ ಒಳಗೆ ಬಂದನು. ಆ ಹುಡುಗ ಶಿವಲಿಂಗದ ಬಳಿ ಕುಳಿತು ಪಂಡಿತರ ಸೂಚನೆಯಂತೆ ಲಿಂಗಕ್ಕೆ ಅಭಿಷೇಕ ಮಾಡತೊಡಗಿದನು. ಮಧುಮಿತ ಕಣ್ಣು ತೆರೆದ ಕೂಡಲೇ ಅವಳ ಮುಂದೆ ಕೇವಲ ಬಿಳಿ ಬಣ್ಣದ ಕುರ್ತಾ ಪೈಜಾಮ ಧರಿಸಿದ್ದ ಒಬ್ಬ ಸ್ಫುರದ್ರೂಪಿ ಹುಡುಗನು ಜ್ಯೋತಿರ್ಲಿಂಗವನ್ನು ಪೂಜಿಸುತ್ತಿದ್ದನು. ಹುಡುಗನ ವಯಸ್ಸು ಸುಮಾರು 26-27 ವರ್ಷಗಳು ಮತ್ತು ಅವನ ಮುಖದಲ್ಲಿ ಸ್ವಲ್ಪ ಗಡ್ಡವಿತ್ತು. ಅವನನ್ನು ನೋಡುತ್ತಾ ಮಧುಮಿತ ಹೇಳಿದಳು, ಇವನು ದೊಡ್ಡ ಮನೆತನದ ಹುಡುಗನಿರಬೇಕು. ಅದಕ್ಕೆ ಗರ್ಭಗುಡಿಯಲ್ಲಿ ಕುಳಿತು ತನ್ನ ಕೈಯಿಂದಲೇ ಶಿವಲಿಂಗಕ್ಕೆ ಪೂಜೆ ಮಾಡುತ್ತಿರಬೇಕು ಎಂದು ಹೇಳಿದಳು. ಹಾ ಎಂದು ಆ ಹುಡುಗನನ್ನು ನೋಡಿ ಮೀರಾ ಕೂಡ ಹೇಳಿದಳು. ಆಗ ಪೂಜೆಯನ್ನು ನಡೆಸುತ್ತಿದ್ದ ಪಂಡಿತರು ಹುಡುಗನಿಗೆ ಹೇಳಿದರು, ದೇವರಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಎಂದು. ಹುಡುಗ ತನ್ನ ಬಳಿ ಇದ್ದ ಪೂಜಾ ಸಾಮಗ್ರಿಗಳ ನಡುವೆ ತೆಂಗಿನಕಾಯಿಯನ್ನು ಹುಡುಕಾಡತೊಡಗಿದಾಗ ಅದು ಅವನ ಬಳಿ ಇರಲಿಲ್ಲ. ಇದನ್ನು ನೋಡಿದ ಮಧುಮಿತ ತನ್ನ ಬುಟ್ಟಿಯಿಂದ ತೆಂಗಿನಕಾಯಿಯನ್ನು ಎತ್ತಿಕೊಂಡು ಪಂಡಿತರಿಗೆ ಕೊಟ್ಟು ಹೇಳಿದಳು, ಪಂಡಿತರೇ, ಇದನ್ನು ಅವರಿಗೆ ಕೊಡಿ. ಬಹುಶಃ ಅವರ ಬಳಿ ತೆಂಗಿನಕಾಯಿ ಇಲ್ಲ ಅನಿಸುತ್ತೆ. ಅದು ಇಲ್ಲದೆ ಹೊರತು ಆತನ ಪೂಜೆ ಅಪೂರ್ಣವಾಗಿ ಬಿಡುತ್ತದೆ ಎಂದಳು. ಪಂಡಿತರು ನಸುನಗುತ್ತಾ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹುಡುಗನಿಗೆ ಕೊಟ್ಟು ಹೇಳಿದರು, ಇದನ್ನು ತೆಗೆದುಕೋ ಮಗನೇ. ಹುಡುಗ ಪಂಡಿತರನ್ನು ಆಶ್ಚರ್ಯದಿಂದ ನೋಡಿದಾಗ ಪಂಡಿತರು ತಕ್ಷಣ ಹೇಳಿದರು, ತೆಂಗಿನಕಾಯಿಯನ್ನು ಅರ್ಪಿಸದೆ ನಿನ್ನ ಪೂಜೆ ಅಪೂರ್ಣವಾಗುತ್ತದೆ. ಆದ್ದರಿಂದ ಇದನ್ನು ತೆಗೆದುಕೋ. ಹುಡುಗ ಸ್ವಲ್ಪ ಹೊತ್ತು ಯೋಚಿಸಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮತ್ತೆ ಪೂಜೆ ಮಾಡಲು ಪ್ರಾರಂಭಿಸಿದನು. ಮಧುಮಿತ ತನ್ನ ಪೂಜಾ ಸಾಮಗ್ರಿಗಳಿದ್ದ ಬುಟ್ಟಿಯನ್ನು ಪಂಡಿತರಿಗೆ ಕೊಟ್ಟು ದೇವರ ಮುಂದೆ ಕೈಮುಗಿದು ನಿಂತಳು. ಪಂಡಿತರು ಬುಟ್ಟಿಯಲ್ಲಿದ್ದ ಸಾಮಾನುಗಳನ್ನು ದೇವರಿಗೆ ಅರ್ಪಿಸಿ ಇಬ್ಬರಿಗೂ ಶ್ರೀಗಂಧದ ತಿಲಕವನ್ನು ಹಚ್ಚಿ ಪ್ರಸಾದವನ್ನು ಬುಟ್ಟಿಯಲ್ಲಿ ಮಧುಮಿತಾಳಿಗೆ ಹಿಂತಿರುಗಿಸಿದರು. ಮಧುಮಿತ ಆ ಹುಡುಗನನ್ನೇ ನೋಡುತ್ತಾ ಮುಂದೆ ಸಾಗಿದಳು. ಮುಂದುವರಿಯುವುದು.